ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ ಪಕ್ಷದ ಒಳ ಜಗಳದ ಬಗ್ಗೆ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಕನ್ನಡಿಗರು ಒಂದಿನ ಸೂರ್ಯನೇ ಹುಟ್ಟದಿರೋದನ್ನ ನೋಡಬಹುದು, ಆದ್ರೆ ಕಾಂಗ್ರೆಸ್ ಒಳ ಜಗಳ ಇಲ್ಲದ ದಿನ ನೋಡೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ನಡೀತಿರುವಂತಹ ಒಳ ಜಗಳಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕರ ಹೇಳಿಕೆ ಇದು. ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನು 2 ವರ್ಷ ಈ ಕಚ್ಚಾಟ ನಡೆಯುತ್ತೆ. ಡಿಕೆಶಿ ಸರ್ಕಾರದ ನಿತ್ಯ ಕಚ್ಚಾಟಕ್ಕೆ ತೇಪೆ ಹಚ್ಚೋದಕ್ಕೆ ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಇವರೆಲ್ಲರೂ ಕೂಡ ಬೆಂಗಳೂರಿನಲ್ಲೇ ಮನೆ ಮಾಡಬೇಕಾಗುತ್ತೇನೋ, ಎಲ್ಲರೂ ಬೆಂಗಳೂರಲ್ಲೇ ಮನೆ ಮಾಡಿ ಇದ್ಬಿಟ್ರೆ ಒಳ್ಳೆಯದು ಅಂತೇಳಿ ವ್ಯಂಗ್ಯವಾಡಿದ್ದಾರೆ. ಸದ್ಯ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿರೋದ್ರಿಂದ ಕಾಂಗ್ರೆಸ್ ಒಳ ಜಗಳದ ಬಗ್ಗೆ ಟೀಕೆ ಮಾಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದು, ಈಗ ರಾಮಲಿಂಗಾರೆಡ್ಡಿ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಜೊತೆಗೆ ಕಾಂಗ್ರೆಸ್ನ ಒಳ ಜಗಳದ ಬಗ್ಗೆ ಯಾವ ರೀತಿ ಅವ್ರು ವ್ಯಂಗ್ಯ ಮಾಡಿದ್ದಾರೆ ಅಂದ್ರೆ, ಒಂದು ದಿನ ಜನರು ಸೂರ್ಯ ಹುಟ್ಟದೇ ಇರೋದನ್ನ ನೋಡ್ಬಹುದೇನೋ, ಆದ್ರೆ ಕಾಂಗ್ರೆಸ್ನಲ್ಲಿ ಒಳ ಜಗಳಗಳು ಆಗದೆ ಇರುವಂತ ದಿನ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಇವ್ರು ಒಳ ಜಗಳ ಬಿಡಿಸೋದಕ್ಕೆ, ಸರಿ ಮಾಡೋದಕ್ಕೆ ಅಂತ ಕೆಸಿ ವೇಣುಗೋಪಾಲ್ ಆಗ್ಲಿ, ಸುರ್ಜೇವಾಲಾ ಆಗ್ಲಿ, ರಾಹುಲ್ ಗಾಂಧಿ ಆಗ್ಲಿ ಪದೇ ಪದೇ ದೆಹಲಿಯಿಂದ ಬೆಂಗಳೂರಿಗೆ ಬರೋದ್ರ ಬದಲು ಬೆಂಗಳೂರಿನಲ್ಲೇ ಮನೆ ಮಾಡ್ಕೊಂಡು ಇದ್ಬಿಡಿ ಅಂತೇಳಿ ಟೀಕೆ ಮಾಡಿದ್ದಾರೆ. ಈ ಮೂಲಕ ಕಾಂಗ್ರೆಸ್ನ ಒಳ ಜಗಳ ಯಾವತ್ತೂ ತಪ್ಪಿದ್ದಲ್ಲ. ಡಿಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಪ್ರತಿನಿತ್ಯ ಇದಿದ್ದೇ ಇರುತ್ತೆ ನೋಡಿ, ಇದಕ್ಕೆ ತೇಪೆ ಹಚ್ಚೋದಕ್ಕಂತ ಹೈಕಮಾಂಡ್ ನಾಯಕರು ಪ್ರತಿನಿತ್ಯವೂ ಬರಬೇಕಾಗುತ್ತೆ, ಅದ್ರ ಬದಲು ಇಲ್ಲೇ ಮನೆ ಮಾಡ್ಕೊಂಡು ಇದ್ಬಿಡಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಾಂಗ್ರೆಸ್ ಒಳ ಜಗಳದ ಬಗ್ಗೆ ಈ ರೀತಿಯಾಗಿ ವ್ಯಂಗ್ಯವಾಡಿ ಮಾತನಾಡಿರೋದು. ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಡ್ತಾ ಇದ್ದಂತೆ ವಿಪಕ್ಷಕ್ಕೆ ಒಂದು ರೀತಿಯಾಗಿ ಇದು ಅಸ್ತ್ರ ಸಿಕ್ಕಂತಾಗ್ಬಿಡ್ತು. ಸರ್ಕಾರ ರಚನೆ ಆಗಿ 2 ದಿನ ಆಗಿದೆ, ಖಾತೆ ಹಂಚಿಕೆ ಆಗಿ 14 ಗಂಟೆ ಆಗಿದೆ, ಅಷ್ಟು ಒಳಗೆ 1 ವಿಕೆಟ್ ಪತನ ಆಗ್ಬಿಡ್ತಲ್ಲ ಅಂತೇಳಿ ಒಂದು ರೀತಿಯಾಗಿ ಪಕ್ಷಕ್ಕೂ ಡ್ಯಾಮೇಜು, ಮತ್ತೊಂದು ಕಡೆ ವಿಪಕ್ಷಕ್ಕೆ ಅಸ್ತ್ರ ಸಿಕ್ಕಂತಾಯ್ತು. ಇದನ್ನೇ ಇಟ್ಕೊಂಡು ಮಾತನಾಡೋದಕ್ಕೆ, ಹೋರಾಟ ಮಾಡೋಕ್ಕೆ, ಇದನ್ನೇ ಇಟ್ಕೊಂಡು ಆಡಳಿತಾರೂಢ ಸರ್ಕಾರದ ವಿರುದ್ಧ ಸಮರ ಸಾರೋದಕ್ಕೆ, ಎಲ್ಲದಕ್ಕೂ ಕೂಡ ಒಂದು ರೀತಿ ವಿಪಕ್ಷಕ್ಕೆ ಇವರೇ ಅಸ್ತ್ರ ಕೊಟ್ಟಂತಾಗ್ಬಿಡ್ತು. ಅದೇ ನಿಟ್ಟಿನಲ್ಲಿ ಇವತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ವ್ಯಂಗ್ಯವಾಡಿದ್ದಾರೆ. ತೇಪೆ ಹಚ್ಚೋದಕ್ಕಂತ ಹೈಕಮಾಂಡ್ ನಾಯಕರು ಪ್ರತಿ ರೀತಿಯ ಯಾಕೆ ಬರ್ತೀರಿ, ಬೆಂಗಳೂರಿನಲ್ಲೇ ಮನೆ ಮಾಡ್ಕೊಂಡು ಇದ್ಬಿಡಿ ಅಂತ.